ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ಬರೀ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂತಂದರೆ, ನಮ್ಮ ಕರ್ನಾಟಕದಲ್ಲಿ ಯಾವೆಲ್ಲ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಅಂತಂದರೆ ಡೈರೆಕ್ಟ್ ಸೆಲೆಕ್ಷನ್ ಇರುತ್ತೆ. ಓಕೆ, ಡೈರೆಕ್ಟ್ ಸೆಲೆಕ್ಷನ್ ಮೂಲಕ ನಿಮ್ಮನ್ನು ಆಯ್ಕೆ ಮಾಡ್ತಾರೆ ಓಕೆ ಎಂಬುದನ್ನು ನೋಡೋಣ. ಅದೇ ರೀತಿಯಾಗಿ 10th ಈ ಎಲ್ಲ ಹುದ್ದೆಗಳು 10th PUC ಆಧಾರದಲ್ಲಿ ನೀವೇನಾದರೂ ಪಾಸ್ ಆಗಿದ್ದರೆ, ಚಂದ ನನ್ನ ಸ್ಕೋರ್ ಇತ್ತು, ಒಂದು 80% 90% ಅಬೌವ್ ಇತ್ತು ಅಂತಂತಂದರೆ ನೀವು ಡೈರೆಕ್ಟಾಗಿ ಈ ಎಲ್ಲ ಹುದ್ದೆಗಳಿಗೆ ನೀವು ಏನಾಗ್ಬೋದು ಅಂತಂತಂದರೆ ಸೆಲೆಕ್ಟ್ ಆಗ್ಬೋದು. ಓಕೆ, ನಿಮಗೆ ಯಾವುದೇ ರೀತಿಯ ಪರೀಕ್ಷೆ ಇರಲ್ಲ, ಯಾವುದೇ ರೀತಿಯ ಫಿಸಿಕಲ್ ಇರಲ್ಲ, ಯಾವುದೇ ಇರಲ್ಲ, ಬಟ್ ಗುಡ್ ಪರ್ಸಂಟೇಜ್ ಇತ್ತು ಅಂತಂದರೆ ನೀವು ಈ ಎಲ್ಲ ಹುದ್ದೆಗಳು ಮತ್ತು ಒಳ್ಳೆ ಹುದ್ದೆಗಳು ಸಹ ಇವೆ. ಓಕೆ, ಹಾಗಾಗಿ ಯಾವೆಲ್ಲ ಹುದ್ದೆಗಳಿವೆ, ನೀವೇನಾದರೂ ಫ್ರೆಶ್ ಆಗಿ ಈಗ ಪಾಸ್ ಆಗಿದ್ದರೆ ಅಥವಾ ಈ ಹಿಂದೆಯೇ ಇದ್ದು ಬಟ್ ಯಾವ್ಯಾವೆಲ್ಲ ನಿಮಗೆ ಪರ್ಸಂಟೇಜ್ ಆಧಾರದ ಮೇಲೆ ಸೆಲೆಕ್ಟ್ ಮಾಡ್ತಾರೆ ಅಂತ ಗೊತ್ತಿರದೇ ಇದ್ದಲ್ಲಿ ಈ ವಿಡಿಯೋ ನಿಮಗೆ ನೋಡಿದರೆ ನಿಮಗೆ ಕ್ಲಾರಿಟಿ ದೊರೀತದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೌದಾ, ಯಾವೆಲ್ಲ ಬರ್ತವೆ ಇದರಲ್ಲಿ ಅಂತ ನೋಡಿದ್ರೆ, ಮೊದಲದಾಗಿ ಬಂದುಬಿಟ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ 2 ಬರ್ತವೆ. ಒಂದು ಫಾರೆಸ್ಟ್ ಗಾರ್ಡ್ ಮತ್ತು ಫಾರೆಸ್ಟ್ ವಾಚರ್. ಈ 2 ಹುದ್ದೆಗಳು ಏನಪ್ಪ ಅಂತಂತಂದರೆ ಪರ್ಸಂಟೇಜ್ ಆದ ಮೇಲೆ ಆಯ್ಕೆ ಮಾಡ್ತಾರೆ ಸ್ನೇಹಿತರೆ. ಫಾರೆಸ್ಟ್ ಗಾರ್ಡ್ ಅಂತಂತಂದರೆ ಡೈರೆಕ್ಟಾಗಿ ನಿಮಗೆ 1 ಸ್ಟಾರ್ ಇರುವಂಥ ಒಂದು ಹುದ್ದೆ, ಸಿಂಗಲ್ ಸ್ಟಾರು. ನೀವು ಡೈರೆಕ್ಟಾಗಿ ಸೆಲೆಕ್ಟ್ ಆದ ತಕ್ಷಣವೇ ಸಿಂಗಲ್ ಸ್ಟಾರ್ ನಿಮ್ಮ ಒಂದು ಭುಜದ ಮೇಲೆ ಇರ್ತವೆ. ಫಾರೆಸ್ಟ್ ವಾಚರು ಸಹ ಇದು ಒಂದು ಉತ್ತಮವಾದದ್ದೇ. ಇದು 10th ಮೇಲೆ, ಇದು PUC ಮೇಲೆ ಆಯ್ಕೆಯನ್ನು ಮಾಡ್ತಾರೆ. ಓಕೆ, ಇದು ಈಗಾಗಲೇ ನೇಮಕಾತಿ ಮುಗಿದಿದೆ, ಬಟ್ ಇನ್ನೂ ಒಂದು ಸ್ವಲ್ಪ ದಿನದಲ್ಲಿ ಈ ನೇಮಕಾತಿ ಮತ್ತೆ ಬರ್ತದೆ. ಓಕೆನಾ, ಅದರ ಬಗ್ಗೆನೂ ನೋಟಿಫಿಕೇಷನ್ ಬಗ್ಗೆ ಮತ್ತೆ ಮಾಹಿತಿಯನ್ನು ನೀಡ್ತೀನಿ. ಬಟ್ ಇದರಲ್ಲಿ ನೀವು ಪರ್ಸೆಂಟೇಜು ಹೇಳಿದ್ನಲ್ಲ 90% ಪ್ಲಸ್ ಇತ್ತು ಅಂತಂದರೆ ಒಂದು ಗುಡ್, ನೀವು ಸೆಲೆಕ್ಟ್ ಆಗ್ತೀರ. ಏನು ಫಾರೆಸ್ಟ್ ವಾಚರ್ ಅಂತ ಹೇಳಿದ್ನಲ್ಲ, ಅದಕ್ಕೆ ಯಾವುದೇ ರೀತಿಯ ಪರೀಕ್ಷೆ ಇರಲ್ಲ. ಫಾರೆಸ್ಟ್ ಗಾರ್ಡ್ಗೆ ಎಕ್ಸಾಮ್ ಇರುತ್ತೆ, ಬಟ್ ಫಸ್ಟ್ ಮಾತ್ರ ಪರ್ಸೆಂಟೇಜ್ ಮೇಲೆ ಆಯ್ಕೆ ಮಾಡ್ತಾರೆ. ಬಟ್ ಫಾರೆಸ್ಟ್ ವಾಚರ್ಗೆ ಯಾವುದೇ ರೀತಿಯ ಪರೀಕ್ಷೆ ಇಲ್ಲ, ಡೈರೆಕ್ಟ್ ಸೆಲೆಕ್ಷನ್. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇದು ಕೇವಲ ಕರ್ನಾಟಕದಲ್ಲಿ ಬಿಡುಗಡೆ ಆಗುವಂಥ ಉದ್ಯೋಗಗಳು, ಅದು ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಯಾವುದಪ್ಪ ಅಂತಂತಂದರೆ KPTC. ಹೌದಾ, ಈ KPTC ಸಹ ಅಷ್ಟೇ. ಇದರಲ್ಲಿಯೂ ಸಹ ಯಾವ್ಯಾವ ಬರ್ತಾವ ಅಂತಂತಂದರೆ ಜೂನಿಯರ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಅಟೆಂಡರ್. ಇವೆರಡು ಹುದ್ದೆಗಳು ಸಹ ಏನು ಮಾಡ್ತಾರೆ ಅಂತಂತಂದರೆ ಇದೇ ಒಂದು ಪರ್ಸಂಟೇಜ್ ಆಧಾರದ ಮೇಲೆ ಆಯ್ಕೆ ಮಾಡ್ತಾರೆ. ಇದಕ್ಕೆ ಮಿನಿಮಮ್ ಅಂದರೂ 95% ಪ್ಲಸ್ ಇರಲೇಬೇಕು. ಪ್ರತಿಯೊಂದಕ್ಕೂ 95%. ಬರ್ತಾ ಸ್ವಲ್ಪ ಕಡಿಮೆ ಆಗುವಂಥ ಚಾನ್ಸಸ್ಸು ಇದೆ. 90% ಇದ್ದವರು ಸಹ ಆಯ್ಕೆ ಆಗುವಂತಹ ಚಾನ್ಸಸ್ ಇದೆ ಸ್ನೇಹಿತರೆ ಮುಂದಿನ ದಿನಮಾನಗಳೇ. ಹೌದಾ, ಇದಕ್ಕೆ ಫಿಸಿಕಲ್ ಇರುತ್ತೆ, ಬಟ್ ಎಕ್ಸಾಮು ಯಾವುದೇ ರೀತಿ ಇರಲ್ಲ. ಪರ್ಸೆಂಟೇಜ್ ಆಧಾರದ ಮೇಲೆ ಆಯ್ಕೆನ ಮಾಡ್ತಾರೆ ಫೈನಲ್ವರೆಗೂ. ಇನ್ನು ನೆಕ್ಸ್ಟು ಹುದ್ದೆಗಳು ಅಂತಂತಂದರೆ, ಇನ್ನು ನೀವೇನಾದರೂ ನ್ಯಾಯಾಲಯದಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ನೀವೇನಾದರೂ ಜಾಬ್ ಮಾಡಬೇಕು ಅಂದ್ಕೊಂಡ್ರೆ ಅಲ್ಲಿ ನಿಮಗೆ ಪ್ರೊಸೆಸ್ ಸರ್ವರ್ ಅಂತಿರುತ್ತೆ, ಮತ್ತು ಪ್ಯೂನ್ ಹುದ್ದೆಗಳು ಮತ್ತು ಸ್ಟೆನೋ ಒಂದು ಹುದ್ದೆಗಳು, ಇವೆಲ್ಲವೂ ಸಹ ಪರ್ಸೆಂಟೇಜ್ ಆಧಾರದ ಮೇಲೆ ಆಯ್ಕೆ ಮಾಡ್ತಾರೆ. ಈ ಹುದ್ದೆಗಳು ಸಹ ತುಂಬ ಉತ್ತಮವಾದಂತಹ ಹುದ್ದೆಗಳು, ಚೆನ್ನಾಗಿರ್ತವೆ. ಓಕೆ, ಯಾವುದೇ ರೀತಿಯ ಎಕ್ಸಾಮಲ್ಲಿ ಏನಿಲ್ಲ, ಡೈರೆಕ್ಟ್ ಸೆಲೆಕ್ಷನ್ ಪರ್ಸೆಂಟೇಜ್ ಮೇಲೆ ಆಯ್ಕೆಯನ್ನು ಮಾಡ್ತಾರೆ. ಓಕೆ, ಇವುಗಳಿಗೂ ಸಹ ಸೇಮ್ ಎಷ್ಟಿರಬೇಕು ಅಂತಂತಂದರೆ ಸರಿಸುಮಾರು ಇದಕ್ಕೂ ಸಹ ಒಂದು 60% ಆಗಲ್ಲ, 95% ಪೇಸೇ ಇರಬೇಕು. ಇದಕ್ಕೂ ಸಹ ಬರ್ತಾ ಇದು ಸಹ 90%ಗೆ ಬಂದೇ ಬರುತ್ತೆ. ಇನ್ನು 80%ಗೂ ಸಹ ಚಾನ್ಸಸ್ ಇದೆ ಬರೋದಕ್ಕೆ. ಇಷ್ಟೆಲ್ಲ ಹುದ್ದೆಗಳು ಪರ್ಸಂಟೇಜ್ ಮೇಲೆ ಆಯ್ಕೆ ಮಾಡುವಂಥ ಹುದ್ದೆಗಳು. ಓಕೆ, ಇನ್ನೂ ಸಹ ಇದೆ. ಯಾವುದಪ್ಪ ಅಂತಂತಂದರೆ ಅದು ಫೈರ್ ಡಿಪಾರ್ಟ್ಮೆಂಟಲ್ಲಿರುವಂಥ ಒಂದು ಹುದ್ದೆಗಳು. ಈ ಫೈರ್ ಡಿಪಾರ್ಟ್ಮೆಂಟಲ್ಲಿ ಫೈರ್ ಫಿಟ್ಟರು ಅಂತೇಳಿ ಈಗ ಹೊಸದಾಗಿ ಹುದ್ದೆಗಳನ್ನ ಸಹ ಆ್ಯಡ್ ಮಾಡಿದ್ದಾರೆ. ಇದರಲ್ಲಿ ಏನಪ್ಪ ಅಂತಂದರೆ ಸೇಮ್ ಪರ್ಸಂಟೇಜ್ ಆಧಾರದ ಮೇಲೆ ಆಯ್ಕೆ ಮಾಡ್ತಾರೆ. 80%, 90%, 95% ಇದ್ದವರು ಇದಕ್ಕೆ ಆಯ್ಕೆ ಆಗ್ತಾರೆ. ಇದರಲ್ಲಿ ಫಿಸಿಕಲ್ಲು ಫಸ್ಟ್ ಮಾತ್ರ ಇರುವಂಥದ್ದು, ಪರ್ಸಂಟೇಜ್ ಆಧಾರದ ಮೇಲೆ ಆಯ್ಕೆಯನ್ನು ಮಾಡ್ತಾರೆ. ಇದಕ್ಕೂ ಸಹ ಅಷ್ಟೇ. ಹೌದಾ, ಈ ರೀತಿಯಾಗಿ ಇಷ್ಟೆಲ್ಲ ಹುದ್ದೆಗಳು
ಈಗೇನು ಮೊದಲಿಂದ ಹೇಳಿದ್ನಲ್ಲ, ಇಷ್ಟೆಲ್ಲ ಹುದ್ದೆಗಳು ಕರ್ನಾಟಕದಲ್ಲಿ ಪರ್ಸೆಂಟೇಜ್ ಮೇಲೆ ಆಯ್ಕೆ ಮಾಡ್ತಾರೆ. ಇದು ಯಾವಕ್ಕೆ ವಿಡಿಯೋ ನಿಮಗೇನು ಯೂಸ್ ಅಂತಂತಂದರೆ, ಇಷ್ಟೆಲ್ಲ ಹುದ್ದೆಗಳು ಪರ್ಸೆಂಟೇಜ್ ಮೇಲೆ ಇನ್ನೂ ಸಹ ನಡೀತಾ ಇವೆ. ಓಕೆ, ನೀವು ಸಹ ಯಾವುದೇ ರೀತಿ ಪರೀಕ್ಷೆಗೆ ತಯಾರಿ ನಡೆಸಿದ್ರೆ ಡೈರೆಕ್ಟಾಗಿ ಸೆಲೆಕ್ಷನ್ ಆಗ್ಬೋದು, ನಿಮ್ಮದೇನಾದರೂ ಉತ್ತಮವಾದಂಥ ಅಂಕಗಳಿದ್ದರೆ. ಇವೆಲ್ಲ ಹೇಳಿದ್ನಲ್ಲ, ಯಾವುದೇ ರೀತಿಯ ವರ್ಕ್ ಲೋಡ್ ಇರಲ್ಲ. ಒಂದು ಸ್ಯಾಲ್ರಿ ಸಹ ನಿಯರ್ 50,000 ಬರುತ್ತೆ ಪ್ರತಿಯೊಂದು ಜಾಬಕ್ಕೂ. ಈ ಹೇಳಿದ್ನಲ್ಲ, ಎಲ್ಲ ಪ್ರತಿಯೊಂದು ಜಾಬಕ್ಕೂ 8ನೇ ವೇತನ ಆಯೋಗ ಪ್ರಕಾರ 50,000 ಪ್ಲಸ್ಸೇ ಬರ್ತದೆ. ಆ ರೀತಿಯಾಗಿ ಇರುವಂತಹ ಒಂದು ಒಳ್ಳೆಯ ಹುದ್ದೆಗಳು ಇವೆಲ್ಲ ಆಗಿರ್ತವೆ. ಹಾಗಾಗಿ ನಿಮಗೊಂದು ರೀತಿ ತಿಳಿಯಲಿ, ಅಪ್ಲಿಕೇಶನ್ ಬಿಟ್ಟ ತಕ್ಷಣ ಇದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಪ್ರತಿಯೊಬ್ಬರು ಸಹ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ರಿ. ಇದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಇನ್ಫಾರ್ಮೇಷನ್ ನಿಮಗೆ ದೊರೀತಾ ಹೋಗ್ತದೆ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.